ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ವೆಲ್ಕಮ್ ಟು ELP ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು BBMP ಲಿಮಿಟಲ್ಲಿದ್ದೀನಿ. ಆ BBMP ಲಿಮಿಟಲ್ಲಿ ಕಾವೇರಿ ನೀರು, CMC ನೀರು ಸೌಲಭ್ಯವಿರುವಂಥ ಒಂದು ಹೊಸ ಮನೆನ ಬರೀ 1,10,00,000ಕ್ಕೆ ಮಾರಾಟ ಮಾಡ್ತಿದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಇದೆ. ಆ ಆಪರ್ಚುನಿಟಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮೆಟ್ರೋ ಸ್ಟೇಷನ್ನು ಭಾಳ ಹತ್ತಿರ, BMTC ಬಸ್ ಸ್ಟಾಪ್ ಹತ್ತಿರ. ಇದು ಹ್ಯಾಕ್ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ಭಾಳ ಜನ ಫೋನ್ ಮಾಡಿ ಗೌಡ್ರೆ 1 ಕೋಟಿ ಆಜುಬಾಜಲ್ಲಿ BBMP ಲಿಮಿಟಲ್ಲಿ ಅದು ಕಾವೇರಿ ನೀರು ಸೌಲಭ್ಯ ಇರುವಂಥ ಮನೆನ ತೋರಿಸು ಅಂತ ರಿಕ್ವೆಸ್ಟ್ ಹೇಳಿದ್ರು. ಅದಕ್ಕೋಸ್ಕರ ನಿಮಗೋಸ್ಕರ ಈ ಮನೆ ತೋರಿಸ್ತಿದ್ದೀನಿ. ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ. ಒಳ್ಳೆ ಲೊಕೇಶನಲ್ಲಿದೆ. ಡೈಮೆನ್ಷನ್ 20x40 ಇನ್ ಸ್ಕ್ವೇರ್ ಫೀಟ್, 800 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ ಬಿ ಖಾತಾ BBMP, ವಾಟರ್ ಕಾವೇರಿ ಮತ್ತು CMC ಎರಡೂ ನೀರು ಲಭ್ಯವಿದೆ. ಇದು ನೋಡಿ ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸುತ್ತು ಸೇಫ್ಟಿ ಗ್ರಿಲ್ಲು ಮಾಡಿದ್ದಾರೆ. ಇದು ಸಂಪು ಕಾಮನ್ 12ರಿಂದ 15,000 ಕೆಪಾಸಿಟಿ ಇರುವಂಥ ಸಂಪ್ ಇರುತ್ತೆ. ಯಾವುದೇ ಮನೆಗೆ ಹೋದ್ರೂ ಸಂಪ್ ಇದೇ ಕೆಪಾಸಿಟಿ ಇರುತ್ತೆ ಕಣ್ರಿ. ವಾಟರ್ ಪ್ರಾಬ್ಲಮ್ ಆಗೋದಿಲ್ಲ. ಇದು KV ಮೀಟ್ರು. ಓಕೆ, ಈಗ ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಮಾಡಿದ್ದಾರೆ. ನೋಡೋ ಬನ್ನಿ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಒಟ್ಟು 3 ಮನೆ ಇದ್ದಾವೆ. 3 ಮನೆಗೂ ಈ ಸ್ಟೈರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ಟೈರ್ ಕೇಸ್ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಸುತ್ತ ಅಬ್ಸರ್ವ್ ಮಾಡಿದ್ರೆ ಸೇಫ್ಟಿ ಗ್ರಿಲ್ಲು ಇದೆ ಮತ್ತು ಸೆಟ್ ಬ್ಯಾಕು ಇದೆ ಕಣ್ರಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ನೋಡೋಣ ಬನ್ನಿ. ಇದು 1 BHK ಹೌಸ್. ಮೈನ್ ಡೋರು, ಫ್ರೇಮು ಡೋರ್ 2 ಟೀಕ್ ವುಡ್, ಫೇಸಿಂಗ್ ನಾರ್ತ್. ಈ 1 BHK ಹೌಸ್ ಮೈನ್ ಡೋರ್ ಮಾತ್ರ ನಾರ್ತ್ ಫೇಸಿಂಗ್. ರಿಮೈನಿಂಗ್ ಮೇಲೆ 2 ಮನೆ ಮೈನ್ ಡೋರ್ ಫೇಸಿಂಗು ಈಸ್ಟ್. ಓಕೆ, 1 BHK ಹೌಸು ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ಟು. ಇದು ಪೂಜಾ ರೂಮು. ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ಇಂಟೀರಿಯರ್ಸು ಮಾಡಿಸಿದ್ದಾರೆ. ವಾಲ್ಗೆಲ್ಲ ವೆಟ್ ವೈಟ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕು, ಸ್ಲ್ಯಾಬು, ಪಟ್ಟಿನೂ ಹಾಕಿದ್ದಾರೆ. ವೆರಿ ಗುಡ್. ನೀರು ಚೆಲ್ಲಲ್ಲ. ಬಾಡಿಗೆಗೆ ಯಾರು ಬರ್ತಾರೋ ಅವರು ಸೊ ಹ್ಯಾಪಿ, ಎಸ್ಪೆಷಲಿ ಹೆಣ್ಮಕ್ಳು. ನೋಡಿ, ಕಿಚನ್ ವಾರ್ಡ್ ಬ್ಯಾಸ್ಕೆಟ್ ಚೆಕ್ ಮಾಡಿದೆ. ಕಿಚನ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿರಿ. ನೋಡಿ, ಹಾಲಲ್ಲಿ ವಿಂಡೋ ಇದೆ ನೋಡಿ. ಡೋರ್ ಪಕ್ಕದಲ್ಲಿ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. ಇದು ಬೆಡ್ರೂಮ್. ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮಲ್ಲಿ POP ಇಲ್ಲ. ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಎಸ್, ಆರಾಮಾಗಿ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ಲಾಫ್ಟ್ ಮಾಡಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಕೊಟ್ಟರೆ ಟೆನೆಂಟ್ಸ್ ಯಾಕ್ರಿ ಬರಲ್ಲ? ಖಂಡಿತ ಬರ್ತಾರೆ. ಬಾಡಿಗೆ ಎಷ್ಟು ಹೋಗ್ಬೋದು ಲಕ್ಷ್ಮೀಪತಿ? ಒಂದು 6,000, 6,500. ಎಸ್, ಅಷ್ಟಿದೆ. ಡಿಮ್ಯಾಂಡ್ ಇದೆ. ಹೆವಿ ಡಿಮ್ಯಾಂಡ್ ಆಗ್ತಾಯಿದೆ. ಇದು ಟಾಯ್ಲೆಟ್ ಆರ್ ವಾಶ್ರೂಮ್. ಈ ರೆಸ್ಟ್ ರೂಮಲ್ಲಿ ವಿಂಡೋ ಇದೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ ಕಮೋಡು, ಇಂಡಿಯನ್ ಕಮೋಡು, ಸಿಂಕು ಇದೆ. ಓಕೆ, 1 BHK ಹೌಸ್ ನೋಡಿದ್ವಿ. 1 BHK ಹೌಸ್ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗುವಾಗ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಸ್ಲೋಪ್ ಆಗಿದೆ ಮತ್ತು ಗ್ರನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ವಾಲ್ಗೆಲ್ಲ
ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫಸ್ಟ್ ಫ್ಲೋರ್ಲಿ ಏನಿದೆ 2 BHK ಹೌಸ್ ಇದೆ ನೋಡಿ. ವೆಟ್ರಿಫೈಡ್ ಟೈಲ್ಸು ಟಿಲ್ ರೂಫ್ವರೆಗೂ ಹಾಕಿದ್ದಾರೆ ಕಣ್ರಿ. ನೈಸ್. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಆ 2 BHK ಹೌಸ್ ಮುಂದೆ ಪೋರ್ಟಿಕ ಇದೆ. ಆ ಪೋರ್ಟಿಕಲ್ಲಿ ನಿಂತ್ಕೊಂಡಿದ್ದು ತೋರಿಸ್ತಾ ಇದ್ದೀನಿ ನೋಡಿ. ನೋಡು ಈ ಸೈಡು ಬಿಟ್ಟಿದ್ರಿ, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ. ಸುಮ್ಮನೆ ಯಾಕೆ ಅಕ್ಕಪಕ್ಕ ಜಗಳ ಅಂತ. ಇದು 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಫ್ರೇಮ್ ಡೋರ್ 2 ಟೀಕ್ ಕೂಡ ಕಣ್ರಿ. ಡೋರ್ ನೋಡ್ರಿ ಸಕ್ಕತ್ತಾಗಿದೆ, ಕ್ವಾಲಿಟಿ ಕಾರ್ವಿಂಗ್ ಎಲ್ಲ ಮಾಡಿಸಿದ್ದಾರೆ. ನೈಸ್, ಚೆನ್ನಾಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲನ್ನು ತೋರಿಸಿ ನೋಡಿ. ಹಾಲಲ್ಲಿ POP ಇದೆಯಾ? ಎಸ್, POP ಇದೆ. TV ಕ್ಯಾಬಿನೆಟ್ ಇದೆ. ವಿಂಡೋ ಕಿಟಕಿಗಳು ಇದ್ದಾವೆ. ಹಾಲ್ ವಿಶಾಲವಾಗಿದೆಯಾ? ಎಸ್. 800 ಅಡಿಯಲ್ಲಿ ಹಾಲ್ ಎಷ್ಟು ವಿಶಾಲವಾಗಿರಬೇಕೋ ಅಷ್ಟು ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಈಗ TV ಕ್ಯಾಬಿನೆಟ್ ತೋರಿಸ್ತೀನಿ ನೋಡಿ. TV ಕ್ಯಾಬಿನೆಟ್ ಲೆಫ್ಟ್ ಟು ರೈಟ್ ಅಬ್ಸರ್ವ್ ಮಾಡಿ. ಕಿಟಕಿ 2 ಕಿಟಕಿ ಕೊಟ್ಟಿದ್ದಾರೆ. ಈ ರೀತಿ ಕೊಡೋದೇನೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಸೂಪರ್. ಈ TV ಕ್ಯಾಬಿನೆಟ್ಟು ಚೆನ್ನಾಗಿದೆ. ಒಳ್ಳೆ ವುಡ್ ಯೂಸ್ ಮಾಡಿದ್ರು ಕಣ್ರಿ TV ಕ್ಯಾಬಿನೆಟ್ಗೆಲ್ಲ. ಸೂಪರ್. ವಾವ್, ಸ್ವಿಚಸ್ ನೋಡ್ರಿ. ಲಿಶಾ ಕಂಪನಿ ಸ್ವಿಚಸ್ ಯೂಸ್ ಮಾಡಿದ್ದಾರೆ. ನೈಸ್, ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ವೈರೆಲ್ಲ ಫಿನೋಲಕ್ಸು ಕೇಳಿದ ಒಳ್ಳೆ ಬ್ರ್ಯಾಂಡ್ ಇರೋದೇ ಯೂಸ್ ಮಾಡಿರೋ ಕಣ್ರಿ. ಕಳಪೆ ಏನಿಲ್ಲ ನೋಡಿ. ಸ್ಟೋರೇಜು ಕೊಟ್ಟಿದ್ದಾರೆ, ಡ್ರಾಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸೆಟಪ್ ಬಾಕ್ಸ್ ಅಂತೆ, ರಿಮೋಟು, ಏನೇನೋ ಬರ್ತಾವಲ್ಲ ಅವೆಲ್ಲ ಸ್ಟೋರ್ ಮಾಡಲಿಕ್ಕೆ ಡ್ರಾಸ್ ಬೇಕೇ ಬೇಕು, ಸ್ಪೇಸು ಬೇಕು. ಅವಾರ್ಡ್ಸು ರಿವಾರ್ಡ್ಸು ಅಲ್ಲಿ ಶೋಕೇಸ್ ಮಾಡಲಿಕ್ಕೆ ಅದು ಪ್ರಾವಿಷನ್ನು ಆ TV ಕ್ಯಾಬಿನೆಟ್ ಥರನೇ ಮಾಡಿದ್ದಾರೆ. ಈಗ ಪೂಜಾ ರೂಮು, ಕಿಚನ್ ನೋಡೋಣ. ಮೊದಲು ಪೂಜಾ ರೂಮ್ ನೋಡೋಣ. ಶೋಯಿಂಗ್ ಯು ಪೂಜಾ ರೂಮ್. ಪೂಜಾ ರೂಮ್ನ ತೋರಿಸಿ ನೋಡಿ. ಈ ಪೂಜಾ ರೂಮ್ ಫ್ರೇಮ್ ಡೋರ್ 2 ಟೀಕ್ ವುಡ್ ಕಣ್ರಿ. ಮಾಡಲ ಕಿಚನನ್ನು ತೋರಿಸ್ತೀನಿ ನೋಡಿ. ಈ ಮಾಡಲ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದರೆ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ವಿಶಾಲವಾಗಿದೆಯಾ? ಎಸ್, ವಿಶಾಲವಾಗಿದೆ. ಕಂಜೆಸ್ಟೆಡ್ ಏನಿಲ್ಲ. 800 ಅಡಿಯಲ್ಲಿ ಎಷ್ಟಿರಬೇಕೋ ಅಷ್ಟು ಇದೆ ಕಣ್ರಿ. ಸಿಂಕ್ ನೋಡಿ, ದೊಡ್ಡ ಸಿಂಕ್. ಕಿಚನ್ ಸ್ಲ್ಯಾಬು ಚೆನ್ನಾಗಿದೆ, ಕ್ವಾಲಿಟಿ ಸ್ಲ್ಯಾಬೇ ಯೂಸ್ ಮಾಡಿದ್ದಾರೆ. ಪಟ್ಟಿ ಕೊಟ್ಟಿದ್ದಾರೆ. ಬಾಡಿಗೆ ಮನೆಯಲ್ಲಿ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಇನ್ನು ಓನರ್ ಇರುವಂಥ ಮನೆಯಲ್ಲಿ ಕೊಡಲ್ವಾ, ಕೊಟ್ಟೆ ಕೊಡ್ತಾರೆ. ಕಿಚನ್ ಬ್ಯಾಸ್ಕೆಟ್ಸು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಬಾಡಿಗೆ ಮನೆಗಿಂತೂ ಇಲ್ಲಿ ಈ ಕಿಚನ್ ಬ್ಯಾಸ್ಕೆಟ್ಸ್ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಚೆನ್ನಾಗಿದೆ ಕಣ್ರಿ. ತಲೆಗಾರ ಒಳ್ಳೆಯದು ಯೂಸ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ. ಓಕೆ, ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ಸುಂದರವಾಗಿದೆಯಲ್ಲ? ಎಸ್, ಸುಂದರವಾಗಿದೆ, ವಿಶಾಲವಾಗಿದೆ. 800 ಅಡಿಯಲ್ಲಿ ಹಾಲ್ ಎಷ್ಟಿರಬೇಕೋ ಅಷ್ಟು ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಮಾಸ್ಟರ್ ಬೆಡ್ರೂಮ್ ನೋಡಿ ಮೊದಲು. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು. ಡೋರ್ ಕ್ವಾಲಿಟಿನೂ ಚೆನ್ನಾಗಿದೆ. ಸೂಪರ್, ಇಷ್ಟ ಆಯಿತು ನನಗಂತೂ. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮಲ್ಲಿ ವಿಂಡೋ ಇದೆ. POP ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ. ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ಆರ್ ಸ್ಟಡಿ ಟೇಬಲ್ ಯಾರು ಓದ್ತಾರೆ, ವರ್ಕಿಂಗ್ ಟೇಬಲ್ ಅಂದ್ಕೊಳ್ಳಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಮಾಡಿದ್ದಾರೆ. ಬನ್ನಿ ವಾರ್ಡ್ರೋಬ್ ಚೆಕ್ ಮಾಡೋಣ. ನೋಡಿ ಸೆಲ್ಫ್ಗಳು ಅಬ್ಸರ್ವ್ ಮಾಡಿ. ಮತ್ತು ಸ್ಟೋರೇಜ್ ಡ್ರಾಸ್ ಅಬ್ಸರ್ವ್ ಮಾಡಿ. 2 ಡ್ರಾ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸರ್ ಇದೆ. ಈ ಸೈಡ್ ನೋಡೋ ಬನ್ನಿ. ಸ್ಟ್ಯಾಂಡಿಂಗ್ ಮಿರರ್ ಇದೆ ಕಣ್ರಿ. ಇನ್ಸೈಡು ಕಾಣೋದಿಲ್ಲ. ಇಲ್ಲೂ ಒಂದು ಡ್ರಾ ಕೊಟ್ಟಿದ್ದಾರೆ. ನೈಸ್.
ಮತ್ತು ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಓಪನ್ ಮಾಡ್ಬೋದು. ಕೆಳಗಡೆ ಮತ್ತೆ 2 ಡ್ರಾ ಕೊಟ್ಟಿದ್ದಾರೆ. ಈ ಬೆಡ್ರೂಮಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ನೋಡೋಣ ಬನ್ನಿ. ಇದು ಅಟ್ಯಾಚ್ಡ್ ಟಾಯ್ಲೆಟು, ಡೋರ್ WPC ಡೋರು. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ನೈಸ್. ಸೋಪ್ ಇಡೋಕ್ಕೆ ಗ್ರನೆಟ್ ಪೀಸು ಆ ಮೂಲೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಓಕೆ, ಅಟ್ಯಾಚ್ಡ್ ವಾಶ್ರೂಮ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಈ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ ಆಗ್ಬೋದಾ? ಎಸ್, ಆಗ್ಬೋದು. ಕ್ವೀನ್ ಸೈಜ್ ಕಾಟ್ ಅಂತೂ ಆಗ್ಬೋದು ಕಣ್ರಿ, ಅದು ನಾನು ಹೇಳಬಲ್ಲೆ. 800 ಅಡಿಯಲ್ಲಿ ಇರುವಂಥ ಇದು ಮಾಸ್ಟರ್ ಬೆಡ್ರೂಮ್. ಬೆಡ್ರೂಮ್ 1 ನೋಡಿದ್ವಿ. ಈಗ ಬೆಡ್ರೂಮ್ 2 ನೋಡೋಣ ಬನ್ನಿ. ಇದು ಬೆಡ್ರೂಮ್ 2. ಡೋರು ರೆಡಿಮೇಡ್ ಡೋರು, ಕ್ವಾಲಿಟಿ ಭಾಳ ಇಷ್ಟ ಆಯ್ತು ನನಗೆ. ಎಸ್ಪೆಷಲಿ ಆ ಕಲರು ಎಲ್ಲ ಚೆನ್ನಾಗಿದೆ, ಫಿನಿಶಿಂಗು ಸೂಪರ್. ಬೆಡ್ರೂಮ್ 2ನ ತೋರಿಸ್ತೀನಿ ನೋಡಿ. ಈ ಬೆಡ್ರೂಮ್ 2 ಅಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಾಟ ಯೂಸ್ ಮಾಡ್ಬೋದಾ? ಎಸ್, ಟ್ರಿಪಲ್ ಕಾಟ್ ಯೂಸ್ ಮಾಡ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ, ಲಾಫ್ಟು ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ವಾರ್ಡ್ರೋಬ್ಗೆ ಓಪನ್ ಡೋರ್ ಕೊಟ್ಟಿದ್ದಾರೆ. ಚೆಕ್ ಮಾಡೋಣ ಬನ್ನಿ. ನೋಡಿ, ಪ್ರತಿಯೊಂದು ತೋರಿಸ್ತೀನಿ ಕಣ್ರಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಯಾಕಂದರೆ ಪ್ರತಿಯೊಂದು ಇಂಪಾರ್ಟೆಂಟೇ ಮನೆ ತೊಗೊಂಬೋವಾಗ. ಆ ರೀಸನಿಂದ ಡ್ರಾಸು, ಕಬೋರ್ಡ್ಸು, ಸ್ಟ್ಯಾಂಡಿಂಗ್ ಮಿರರು ನೋಡಿ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರಲ್ಲ, ಹೇಳೋದಲ್ಲ, ಅದೇ ರೀತಿ ಮಾಸ್ಟರ್ ಬೆಡ್ರೂಮಲ್ಲೂ ಕೊಟ್ಟಿದ್ದಾರೆ. ಓಕೆ, ಬೆಡ್ರೂಮ್ 2 ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಾ? ಹಾಲಲ್ಲಿ ವಿಂಡೋ, ಅಲ್ಲಿ ನೋಡಿ ಲೆಫ್ಟ್ ಸೈಡಿಂದ ದೊಡ್ಡ ವಿಂಡೋ ಇದೆ, ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಚೌಕಟ್ಟಾಗಿದೆ. ಕ್ವಾಲಿಟಿ ಹೇಳೋ ಕೆಲಸ ಇಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಕಣ್ರಿ. ಕಟ್ಟಿರೋದು ಯಾರಾದರೂ ಇರ್ಬೋದು, ನಾವು ಹೇಳಬೇಕು ನಿಜ, ಕ್ವಾಲಿಟಿ ಸೂಪರ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಕಣ್ರಿ, ಹೇಳಿದ್ರಲ್ಲ 90% ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಿಂಕ್ ಇದೆ ನೋಡಿದ್ರಲ್ಲ, ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ಸೇಮ್ ಒಂದು ಟಾಯ್ಲೆಟಲ್ಲಿ ಏನಿರಬೇಕು ಅದೆಲ್ಲ ಕೊಟ್ಟಿದ್ದಾರೆ. ವಿಂಡೋ, ಗೀಜರ್ ಪಾಯಿಂಟು, ಶವರು, ವೆಟ್ರಿಫೈಡ್ ಟೈಲ್ಸ್ ವಾಲ್ಗೆಲ್ಲ ಹಾಕಿದ್ದಾರೆ. ಕಮೋಡು ಇಂಡಿಯನ್ ಕಮೋಡು. ಸೊ ಇಂಡಿಯನ್ ಕಮೋಡ್ ಕೊಡೋದು ಒಳ್ಳೇದೇ ಕಣ್ರಿ. ಒಂದು ಕಮೋಡಲ್ಲಿ ಅಟ್ಲೀಸ್ಟ್ ಇರಬೇಕು. ತುಂಬ ಜನ ಕೇಳ್ತಾರೆ, ನಾವು ಇಂಡಿಯನ್ಸ್ ಒಂದು ಇಂಡಿಯನ್ ಕಮೋಡ್ ಇಲ್ಲ ಅಂದರೆ ಸೈಂಟಿಫಿಕಲಿ ಪ್ರೂವ್ಡು ರೋಗಗಳು ಬರೋದಿಲ್ಲ, ಸೊ ಅವಾಯ್ಡ್ ಆಗ್ತವೆ. ಒಂದು ಇಂಡಿಯನ್ ಟಾಯ್ಲೆಟ್ ಇರಬೇಕು ಅಂತ ತುಂಬ ಜನ ಹೇಳ್ತಾರೆ. ಆ ರೀಸನಿಂದ ಅವರು ಫೀಡ್ಬ್ಯಾಕ್ ತೊಗೊಂಡು ಒಂದು ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಅಕಸ್ಮಾತ್ ನೀವು ಮನೆ ತೊಗೊಂಡ್ರಿ ಈ ಫ್ಲೋರಲ್ಲಿ ಇರ್ಬೋದು. ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋ ಸ್ಟೆಪ್ಸು, ರೈಲಿಂಗ್ಸು ಅಬ್ಸರ್ವ್ ಮಾಡಿ. ಸೇಮ್ ಕ್ವಾಲಿಟಿ ಗ್ರನೇಟ್ಸು ಮತ್ತು MS ರೈಲಿಂಗ್ಸೇ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ಗೆಲ್ಲ. ಮತ್ತು ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 2 BHK ಹೌಸ್ ಇದೆ. 2 BHK ಹೌಸು ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ, ಸೇಮ್ ಡಿಟೋ, ಏನೇನು ಚೇಂಜ್ ಇಲ್ಲ ಕಣ್ರಿ, ಡಿಟೋ ಇದೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ನೋಡಿ ಪ್ಯಾಸೇಜಲ್ಲಿ ನೋಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇದೆಲ್ಲ ಪೋರ್ಟಿಕ, ಅದರ ಪ್ಯಾಸೇಜು ಇದೆ. 2 BHK ಹೌಸ್. ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಮೈನ್ ಡೋರ್ ತೋರಿಸ್ತಿದ್ದೀನಿ. ಫೇಸಿಂಗು ಈಸ್ಟು, ಫ್ರೇಮ್ ಡೋರ್ 2, ಟೀ ಕೋಡ್. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಸೆಕೆಂಡ್ ಫ್ಲೋರ್. ವಿಶಾಲವಾಗಿದೆ ನೋಡಿ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದು, 2 ಕಡೆ ವಿಂಡೋ ಕೊಟ್ಟಿದ್ದಾರೆ. TV ಕ್ಯಾಬಿನೆಟಲ್ಲಿ ವುಡ್ಡು ಒಂದು ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್ನು, ಇಲ್ಲಿ ಪ್ಯಾಟ್ರನ್ ಡಿಫ್ರೆಂಟ್ ಆಗಿದೆ, ಅಬ್ಸರ್ವ್ ಮಾಡಿ. ಈಗ ಪೂಜಾ ರೂಮು, ಮಾಡಲರ್ ಕಿಚನ್ ನೋಡೋಣ. ಇದು ಪೂಜಾ ರೂಮು. ಮಾಡಲರ್ ಕಿಚನ್ನು. ಈ ಮಾಡಲರ್ ಕಿಚನ್ ಅಬ್ಸರ್ವ್ ಮಾಡಿ. ಫಸ್ಟ್ ಫ್ಲೋರಲ್ಲಿ ಮಾಡಲರ್ ಕಿಚನ್ ಹೇಗಿದೆಯೋ ಅದೇ ರೀತಿ ಇದೆ, ಸೇಮ್ ಡಿಟೋ, ಏನೇನು ಚೇಂಜ್ ಇಲ್ಲ. ಮತ್ತು ಚೇಂಜ್ ಇಲ್ಲ ಅಂದರೆ ಯಾಕೆ ತೋರಿಸ್ತೀಯಾ? ಮತ್ತೆ ನೋಡಿ, ಸ್ಲ್ಯಾಬ್ ತೋರಿಸಿದೆಯಾ, ವಿಂಡೋ ತೋರಿಸ್ತಿದ್ಯಾ, ಪ್ರತಿಯೊಂದು ತೋರಿಸ್ತಿದ್ಯಾ, ಈವನ್ ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ಯಾ,
ಒಳ್ಳೆ ಕ್ವಶನ್ ಕೇಳಿ. ಯಾಕೆ ತೋರಿಸ್ತಿದ್ದೀನಿ ಅಂದರೆ, ನಾನು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ ಕೂಡಲೇ ಮೇನ್ ಡೋರ್ ಹತ್ರ ಹಾಲ್ ತೋರಿಸ್ಬಿಟ್ಟು ನೋಡಿ ಸೇಮ್ ಡಿಟೋ ಇದೆ ಅಂತ ಫುಲ್ ಟಾಪ್ ಹೋಗ್ಬೋದಾಯಿತು. ಆದರೆ ಯಾಕೆ ಇನ್ಸೈಡ್ ಬಂದು ತೋರಿಸ್ತಾ ಇದ್ದೀನಿ ಅಂದರೆ, ತುಂಬ ಜನ ಲಾಸ್ಟ್ ವೀಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದೇ ಥರ ಡಿಟೋ ಇದ್ದರೆ ಔಟ್ಸೈಡಿಂದ ತೋರಿಸಿ ಮೇಲೆ ಫುಲ್ ಟಾಪ್ ಹೋಗ್ತಿದ್ದೆ. ಆದರೆ ಡಿಟೋ ಇದ್ದರೂ ಮತ್ತೆ ಇನ್ಸೈಡ್ ಹೋಗಿ ಯಾಕೆ ತೋರಿಸ್ತಿದ್ದೀನಿ ಅಂದರೆ, ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದೇನು ಅಂದರೆ, ಗೌಡ್ರೆ ಡಿಟೋ ಇದ್ದರೂ ಇನ್ಸೈಡ್ ಹೋಗಿ ತೋರಿಸಿ, ಅಕಸ್ಮಾತ್ ನಮ್ಗೆ ಇಷ್ಟ ಆಯಿತು ಅಂದರೆ ಆ ಮನೇನೂ ಇನ್ಸೈಡ್ ನೋಡಬೇಕು ಅಂತ ಅನ್ನಿಸ್ತದೆ. ಮತ್ತು ಅದು ನೀವು ಔಟ್ಸೈಡಿಂದ ತೋರಿಸ್ಬಿಟ್ಟು ಫುಲ್ ಟಾಪ್ ಹೋದರೆ ನಮಗೆ ತುಂಬ ಡೌಟ್ಸು ಇರ್ತವೆ. ಇನ್ಸೈಡ್ ಮೆಟೀರಿಯಲ್ ಯಾವ ರೀತಿ ಇರೋದು ಹಾಕಿದಾರೋ, ಇಲ್ಲ ಡೋರ್ ಡೈರೆಕ್ಷನ್ಸ್ ಏನಾದ್ರು ಚೇಂಜ್ ಮಾಡಿದಾರಾ, ಪ್ರತಿಯೊಂದು ಡೌಟ್ಸ್ ಇರ್ತವೆ. ನೀನು ತೋರಿಸಿದ್ರೆ ಆ ಡೌಟ್ಸ್ ಎಲ್ಲ ನಮಗೆ ನೋಡೋವಾಗಲೇ ಕ್ಲಿಯರ್ ಆಗ್ತಾವಲ್ಲ ಅಂತ ಹೇಳಿದ್ರು. ಆ ರೀಸನಿಂದ ಇನ್ಸೈಡು ಡಿಟೈಲ್ಡಾಗೆ ತೋರಿಸ್ತೀನಿ. ಅಂದರೆ ಡಿಟೋ ಇದ್ರೂ ಸೇಮ್ ಇದ್ದರೂ ಪ್ರತಿಯೊಂದು ತೋರಿಸ್ತೀನಿ, ಅದು ರೀಸನ್. ಓಕೆ, ಸೂಪರ್ ಲಕ್ಷ್ಮೀಪತಿ, ಒಳ್ಳೆ ಕೆಲಸ ಮಾಡ್ತಿದ್ಯಾ. ಡನ್, ಪ್ರೊಸೀಡ್. ಈಗ ಹೈಲೈಟ್ಸ್ ಹೇಳ್ತೀಯಾ, ಈ ಮನೆಗೆ ಏನೇನು ಹತ್ರ ಇದೆ ಅದೆಲ್ಲ ಹೇಳು. ಓಕೆ, ನಾಗಸಂದ್ರ ಮೆಟ್ರೋ ಸ್ಟೇಷನ್ನು 1 to 1.5 ಕಿಲೋಮೀಟ್ರ್ ಕಣ್ರಿ. ಈ ಮನೆ ಮೇಲೆ ಟಾಪಲ್ಲಿ ನಿಂತ್ಕೊಂಡ್ರೆ ಕಾಣಿಸ್ತದೆ. ಜಿಂದಾಲು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು, ಜಿಂದಾಲ್ ಮೆಟ್ರೋ ಸ್ಟೇಷನ್ನು 1 ಕಿಲೋಮೀಟ್ರ್ ಕಣ್ರಿ. ನೀವು ಅಬ್ಸರ್ವ್ ಮಾಡ್ಬೋದು, ಬ್ಯಾಕ್ ಸೈಡ್ ಅಪಾರ್ಟ್ಮೆಂಟ್ ಕಾಣಿಸ್ತದೆ. ಫುಲ್ ಟಾಪ್ ಹೋದ್ಮೇಲೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಡಿ ಮಾರ್ಟ್ ಗೊತ್ತಲ್ಲ ನಿಮಗೆ, ಬಗಲ್ಗುಂಟೆ ಹತ್ರ ಡಿ ಮಾರ್ಟ್ ಆಗಿದೆ, ಶೀಘ್ರದಲ್ಲೇ ಓಪನ್ ಆಗುತ್ತೆ. ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿದ್ದಾರೆ ಯಾವಾಗ ಓಪನ್ ಆಗುತ್ತಾ ಅಂತ. ಆ ಡಿ ಮಾರ್ಟು ಹತ್ರ ಕಣ್ರಿ. ತುಂಬ ಹತ್ರ ಅಂದರೆ ಎಷ್ಟು ದೂರ ಅಂತ ಹೇಳ್ಬೋದಲ್ಲ. ತುಂಬ ಹತ್ರ ಅಂದರೆ ನಾವೇನೋ ಒಂದು 200 ಮೀಟ್ರ್ 300 ಮೀಟ್ರ್ ಹೊಂದ್ಕೋಬೋದಲ್ಲ. ಅಷ್ಟಲ್ಲ ಸರ್, 1 to 1.5 ಕಿಲೋಮೀಟ್ರ್ ಹಾಗೆ ಹೇಳು. ಮತ್ತು BMTC ಬಸ್ ಸ್ಟಾಪು ಒಂದು 300 to 400 ಮೀಟ್ರ್ ಸರ್. ಡನ್. ವಿಡಿಯೋ ಸ್ಕೂಲ್ ಗೊತ್ತಲ್ಲ ನಿಮಗೆ? ಹಾಂ ಗೊತ್ತು, ಆ ವಿಡಿಯೋ ಸ್ಟಾಪ್ ಅಂತಾರಲ್ಲ, ಅಲ್ಲಿ ಬರುತ್ತಾನೆ. ಹೌದು ಸರ್, ಕರೆಕ್ಟ್. ಆ ಸ್ಕೂಲು ಹತ್ರ. ಎಷ್ಟು ದೂರ? 1 ಕಿಲೋಮೀಟ್ರ್ ಆಗುತ್ತೆ. ಮತ್ತು 8ನೇ ಮೈಲ್ ಹತ್ರ, ಡಿ ದಾಸರಳ್ಳಿ ಹತ್ರ. ಸೊ ಡೆಲ್ಲಿ ಪಬ್ಲಿಕ್ ಸ್ಕೂಲು, ಡಿ ಮಾರ್ಟ್ ಇದೆಯಲ್ಲ ಬಗಲ್ಗುಂಟೆ ಆದಮೇಲೆ, ಅಲ್ಲಿ ಬರುತ್ತೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್. 2 ಕಿಲೋಮೀಟ್ರ್ ಆಗುತ್ತೆ ಈ ಮನೆಯಿಂದ, ಅದು ಹತ್ರ. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಸಪ್ತಗಿರಿ ಮೆಡಿಕಲ್ ಕಾಲೇಜು, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲು, NRI ಹಾಸ್ಪಿಟಲ್ಲು, ಲಂಗ್ಸ್ ಕೇರು, ಈ ರಾಘವೇಂದ್ರ ಪೀಪಲ್ಸ್ ಟ್ರೀ ಹಾಸ್ಪಿಟಲ್ಲು, ಇವೆಲ್ಲ. ಮತ್ತು ಇನ್ನೊಂದೇನೋ 8ನೇ ಮೈಲಿ ಹತ್ರ ಒಂದು ಹಾಸ್ಪಿಟಲ್ ಇದೆ ಕಣ್ರಿ, ಅದು ಹೆಸರು ಮರ್ತೋದೆ, ಅದು ಸಿಗ್ನಲಲ್ಲೇ ಇದೆ ನೋಡಿ, ಆ ಹಾಸ್ಪಿಟಲು ಅದು ಫೇಮಸ್ ಆಗಿದೆ ಈ ನಡುವೆ, ಅದು ಹತ್ರನೇ. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದಾವೆ ಕಣ್ರಿ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ವ್ಯಾಪಾರ ಮಾಡಿ ತೊಗೊಳ್ಳಿ. ಯಾಕಂದರೆ ಈ ಮನೆಗೆ ಭಾಳ ಬೇಡಿಕೆ ಇದೆ. ಸೊ ನನಗೆ ಗೊತ್ತಾಗಿ ಇನ್ನೊಂದು ವಾರದಲ್ಲಿ ಈ ಮನೆ ಸೇಲ್ ಆಗುತ್ತೆ. ಡನ್. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 31 to 32 ಸಾವಿರ ಬರ್ಬೋದು. ಗ್ರೌಂಡ್ ಫ್ಲೋರಲ್ಲಿ 6,000, ಫಸ್ಟ್ ಫ್ಲೋರು ಒಂದು 13,000, ಸೆಕೆಂಡ್ ಫ್ಲೋರ್ ಒಂದು 12,000. ಅಕಸ್ಮಾತ್ ಇಲ್ಲ ನಾವು ಇದ್ಕೊಂಡು ಎಷ್ಟು ಬರ್ಬೋದು ಅಂದರೆ, ಫಸ್ಟ್ ಫ್ಲೋರಲ್ಲಿ ನೀವು ಇದ್ಕೊಂಡು ಗ್ರೌಂಡ್ ಫ್ಲೋರು ಸೆಕೆಂಡ್ ಫ್ಲೋರ್ ಮನೆ ಬಾಡಿಗೆ ಕೊಟ್ಟರೆ ಪ್ರತಿ ತಿಂಗಳು ಒಂದು 18,000 ಗಳಿಸ್ಬೋದು. ಗುಡ್. ಲೊಕೇಶನ್ ನಿಯರ್ ಬೈ ಬಗಲಗುಂಟೆ, 8th ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಪ್ರೈಸ್ 1,10,00,000, 1,10,00,000, ಸ್ಲೈಟ್ಲಿ ನೆಗೋಷಿಯಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.